ಧಾರವಾಡ ಜಿಲ್ಲೆಯ ರಾಮಪುರ ಗ್ರಾಮದ ಹೊರವಲಯದ ನಿರ್ಜನ ಪ್ರದೇಶದಲ್ಲಿ ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ರಾಜು ಬೋಳಶೆಟ್ಟಿ ಅವರನ್ನು ದುಷ್ಕರ್ಮಿಗಳು ಕಾರು ಸಮೇತ ಸುಟ್ಟು ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ತೀವ್ರಗೊಂಡಿದೆ. ಪ್ರಕರಣವನ್ನು ಭೇದಿಸಿದ ಧಾರವಾಡ ಗ್ರಾಮೀಣ ಪೊಲೀಸರು ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಹೊರಬಂದ ಮಾಹಿತಿಯ ಪ್ರಕಾರ ಹತ್ಯೆಗೆ ಅಕ್ರಮ ಸಂಬಂಧವೇ ಪ್ರಮುಖ ಕಾರಣವಾಗಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ರಾಜು ಬೋಳಶೆಟ್ಟಿ ಅವರು ಅದೇ ಗ್ರಾಮದ ಮಹಿಳೆಯೊಬ್ಬಳೊಂದಿಗೆ ಆಪ್ತ ಸಂಪರ್ಕ ಹೊಂದಿದ್ದು ಆಕೆಗೆ ಲಕ್ಷಾಂತರ ರೂಪಾಯಿ ಹಣ ನೀಡಿದ್ದರೆಂಬ ಮಾಹಿತಿ ದೊರೆತಿದೆ. ಈ ವಿಚಾರವಾಗಿ ಉಂಟಾದ ಮನಸ್ತಾಪವೇ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಘಟನೆಯ ದಿನ ರಾಜು ಆ ಮಹಿಳೆಯನ್ನ ತಮ್ಮ ಹೊಲಕ್ಕೆ ಕರೆಯಿಸಿಕೊಂಡಿದ್ದು ಅಲ್ಲಿ ನಡೆದ ಜಗಳದ ವೇಳೆ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ನಂತರ ಶವವನ್ನು ಅವರದೇ ಕಾರಿನಲ್ಲಿ ತೆಗೆದುಕೊಂಡು ಬಂದು ಪೆಟ್ರೋಲ್ ಸುರಿದು ರಾಮಪುರ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕಲಾಗಿದೆ. ಆ ಕೃತ್ಯದಲ್ಲಿ ಆ ಮಹಿಳೆ, ಆಕೆಯ ಮಗ ಹಾಗೂ ಮತ್ತೊಬ್ಬ ವ್ಯಕ್ತಿಯು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು ಗುರುವಾರ ಪ್ರಕರಣದ ಸಂಪೂರ್ಣ ವಿವರವನ್ನು ಬಹಿರಂಗಪಡಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಈ ಭೀಕರ ಹತ್ಯೆಯ ಹಿಂದೆ ಅಕ್ರಮ ಸಂಬಂಧವೇ ಕಾರಣವೇ ಅಥವಾ ಆಸ್ತಿ ಮತ್ತು ಇತರೆ ವ್ಯವಹಾರ ಸಂಬಂಧಿತ ವೈಷಮ್ಯಗಳಿವೆಯೇ ಎಂಬುದು ಮುಂದಿನ ತನಿಖೆಯಿಂದ ಸ್ಪಷ್ಟವಾಗಲಿದೆ. ನಿನ್ನೆ ದಿನಾಂಕ 24ನೇ ತಾರೀಕು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ನಮಗೆ ಯಾರು ಊರವರು ಮಾಹಿತಿ ನೀಡಿದ್ದಾರೆ. ರಾಮಪುರ ವಿಲೇಜ್, ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಸುಟ್ಟಿದ್ದು ಕಂಪ್ಲೀಟ್ಲಿ ಸುಟ್ಟಿದ್ದು ಒಂದು ಗಾಡಿ ಸಿಕ್ಕಿದೆ ಅವರಿಗೆ. ತಕ್ಷಣ ನಮ್ಮ ಧಾರವಾಡ ಗ್ರಾಮೀಣ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಪಾಟ್ಗೆ ವಿಸಿಟ್ ನೀಡಿದ್ದಾರೆ. ಆವಾಗ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಇದರಲ್ಲಿ ಒಂದು ಗಾಡಿ ವ್ಯಾಗನಾರ್ ಕಂಪ್ಲೀಟ್ಲಿ ಬರ್ನ್ ಆಗಿದೆ ಮತ್ತು ಅದರ ಒಳಗಡೆ ಒಂದು ಬಾಡಿದು ಭಾಳ ಪಾರ್ಷಿಯಲ್ ರಿಮೇನ್ ಇದೆ. ತಕ್ಷಣ ನಾವೆಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ್ದು ಹೋಗಿ ಸ್ಪಾಟ್ಗೆ ವಿಸಿಟ್ ಮಾಡಿದ್ರು. ಗಾಡಿ ನಂಬರ್ K24N0383 ಗಾಡಿ ಬಗ್ಗೆ ನಾವೇ ಪರಿಶೀಲನೆ ಮಾಡಿದೆ. ಗಾಡಿ ಓನರ್ ಹೆಸರು ಬಂದಿದೆ ನಮಗೆ ರಾಜು ಬೋಳಶೆಟ್ಟಿ ಅಂತ, 54 ವರ್ಷ. ಅವತ್ತು ಸಾಕಿನ ಹುಡುಕೇರಿ ಇವರು ಒಕ್ಕಲ್ತನ ಮಾಡ್ತಾರೆ. ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬೆಳಗಾಂಗೆ ಮಾಹಿತಿ ಕೆಳಗೆ ಹೋದರೆ ಅಲ್ಲಿನೂ ಅವರು 23ನೇ ತಾರೀಕು ನೈಟಿಂದ ಅವರು ಪತ್ತೆ ಆಗಿಲ್ಲ. ಹಾಗೆ ನಾವೇ ಸಸ್ಪೆಕ್ಟ್ ಮೇಲೆ ನಿನ್ನೆ ಸಾಯಂಕಾಲ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. 103 BNS ಅಂದರೆ ನಮ್ಮ ಹಳೆಯ IPC 302 IPCಯಲ್ಲಿ ಮರ್ಡರ್ ಕೇಸಲ್ಲಿ. ಇದರಲ್ಲಿ ನಾವೇ ಅನ್ನೋನ್ ಮೇಲೆ ಒಂದು FIR ರಿಜಿಸ್ಟರ್ ಮಾಡಿದ್ವಿ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಮುಂದುವರ್ಸಾದ್ಮೇಲೆ ನಮಗೆ ಇದರಲ್ಲಿ ನಮ್ಮ ಟೆಕ್ನಿಕಲ್ ಬೇಸಿಸ್ ಮೇಲೆ ಕೆಲವು ಜನ ಮೇಲೆ ಕ್ಲೂ ಸಿಕ್ಕಿದೆ. ಕ್ಲೂ ಬೇಸಿಸ್ ಮೇಲೆ ಈಗ ನಾವೇ ಇವತ್ತು 3 ಜನಗೆ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ನಾವು ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕರ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸನ್ನು ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸ್ನಲ್ ರೈವಲ್ರಿ ಅಂತ ಬರ್ತಾ ಇದೆ. ಅವರು ಆಪ್ಸಿ ಏನೋ ಜಗಳ ಇತ್ತು. ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಈ ಮರ್ಡರ್ ನಮ್ಮ ಸೋಕೋ ಅಧಿಕಾರಿಗಳು ಹೇಳಿದರ ಮಾಹಿತಿ ಪ್ರಕಾರ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8 ಆಗಿದೆ. ಅದಾದಮೇಲೆ ಈ ಬಾಡಿ ಆ ಗಾಡಿಗೆ ಹಚ್ಚಿ ನಮ್ಮ ಲಿಮಿಟ್ಸ್ಗೆ ಬಂದು ಅಲ್ಲಿ ಬೆಂಕಿ ಸಿಕ್ಕಿದೆ. ಇದರಲ್ಲಿ ಭಾಳಷ್ಟು ಪ್ರಶ್ನೆಗಳಿವೆ, ಬಟ್ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ಇಲ್ಲ. ನಾವೇ ತನಿಖೆ ಮುಂದುವರಿಸ್ತೀವಿ. ಅದಾದಮೇಲೆ ಎಲ್ಲ ಡೀಟೇಲ್ಸ್ ಸರ್. ಇದು ಮೋಸ್ಟ್ಲಿ ಆಗಿದೆ ಹುಡುಕೇರಿ ವಿಲೇಜ್, ಬೆಳಗಾಂ ಡಿಸ್ಟ್ರಿಕ್ಟ್ ಈ ಮೂವ್ಮೆಂಟ್ ಸದ್ಯಕ್ಕೆ ನಮಗೆ ಏನು ಮಾಹಿತಿ ಇದೆ, ಅರೌಂಡ್ ಲೇಟ್ ನೈಟ್ 2 ಗಂಟೆಗೆ ಅಲ್ಲಿಂದ ವೆಹಿಕಲ್ ಮತ್ತು ಬಾಡಿ ತಂದಿದ್ದಾರೆ.
ಹೆಂಗೆ ಒಂದು ವೆಹಿಕಲ್ ಸರ್, 2 ವೆಹಿಕಲ್ ಸರ್? ಸದ್ಯಕ್ಕೆ ಒಂದೇ ವೆಹಿಕಲ್ ಕಂಡು ಬರ್ತಾ ಇದೆ, ಬಟ್ ಇನ್ನೊಂದು ವೆಹಿಕಲ್ ಇದೆ ಫಾಲೋ ಮಾಡೋರು, ಅವರು ನಾವೇ ಕನ್ಫರ್ಮ್ ಮಾಡಿಸ್ತಾ ಇದ್ದೀವಿ ಸರ್. ಈಗ ಮೊದಲೇ ನೋಡ್ಕೊಂಡಿದ್ರೆ ಸರ್, ಅದು ನಾವೇ ಆರೋಪಿಗೆ ಈಗ ವಶಕ್ಕೆ ಪಡೆದ ತಕ್ಷಣ ಎನ್ಕ್ವೈರಿ ಮಾಡ್ತೀವಿ. ಅದಾದ್ಮೇಲೆ ಮೋಸ್ಟ್ಲಿ ನಾಳೆ ಬೆಳಗ್ಗೆ ತನಕ ನಾವೇ ಮಾಡ್ತೀವಿ. ಕಾರಣ ಏನಂತ ಗೊತ್ತಾ? ಅದು ಈಗ ಫುಲ್ ಇನ್ಕ್ವೈರಿ ಆಗಿಲ್ಲ, ಬಟ್ ಯಾವುದು ಪರ್ಸನಲ್ ಲೈಬ್ರರಿ ತರಹ ಕಂಡು ಬರ್ತಾ ಇದೆ. ಡೀಟೇಲ್ಡ್ ಕಾರಣ ನಾವೇ ಮೋಸ್ಟ್ಲಿ ಸ್ವಲ್ಪ ಟೈಮ್ ಆದ್ಮೇಲೆ ಈಗ ರಾಜು ಬಾಡಿ ಹೆಂಗಿದೆ ಅಂದರೆ ಅಲ್ಲಿ ಪೂರ್ತಿ ಡಿಕಂಪೋಸ್ ಆಗಿದೆ ಬಾಡಿ, ಅಂದರೆ ಪೂರ್ತಿ ಬರ್ನ್ ಆಗಿದೆ ಆ್ಯಕ್ಚುಲಿ. ಸೊ ಈಗ FSL ಕಳ್ಸೋಕ್ಕೆ ಆಗಲ್ಲ. ಅಲ್ಲಿ FSL ಅವರು ಬಂದು FSL ಇಂದ ಒಂದು ಸ್ಪೆಷಲ್ ಟೀಮ್ ಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮತ್ತು ಎವಿಡೆನ್ಸ್ ಲಿಫ್ಟ್ ಮಾಡಿದ್ದಾರೆ. ಇನ್ನು ಕನ್ಫರ್ಮ್ ಮಾಡಬೇಕು, ನಾವೇನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಮಯ ನಂತರ ಎಲ್ಲ ಡೀಟೇಲ್ಸ್ ಹೇಳ್ತೇನೆ. ಓಕೆ ಸರ್.